ನಮಸ್ಕಾರ, ನನ್ನ ಹೆಸರು ರಮ್ಯಾ ಅಂತ ಹೇಳಿ, ಚಿಕ್ಕನುಂಡಿ. ನಿನ್ನೆ ದಿನ ನಮ್ಮದು ನಮ್ಮ ಮನೆಯವ್ರ ತಂದೆಯದು ಪಿತ್ರಾರ್ಜಿತ ಆಸ್ತಿಗೋಸ್ಕರ ನಾವು ಕೋರ್ಟ್ ಆದೇಶದಂತೆ ಹೋಗಿದ್ವಿ ಜಾಗಕ್ಕೆ. ಆ ಸಮಯದಲ್ಲಿ ನಮ್ಮ ಮನೆಯವ್ರದ್ದು ಅಣ್ಣ ಆಗಬೇಕು ಸುರೇಶ್ ಅಂತ ಹೇಳ್ಬಿಟ್ಟು, ಅವರು ನಮ್ಮ ದೈವ ಬಂದ ರೀತಿಯಲ್ಲಿ ದೊಂದಿ ಹಚ್ಕೊಂಡ್ಬಿಟ್ಟು ಇದನ್ನ ಏನೋ ಒಂದಕ್ಕೆ ದೊಂದಿ ಹಚ್ಕೊಂಡ್ಬಿಟ್ಟು ಅದನ್ನ ತಗೊಂಬಂದು ಸುಡ್ಲಿಕ್ಕೆ ಅಂತ ಹೇಳಿ ನೋಡಿದ್ರು. ಸುಟ್ಟು ದೈವ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೂ ಅಟ್ಯಾಕ್ ಮಾಡಿದ್ದಾನೆ ಆಟೋ ಸುರೇಶ್ ಅಂತ ಹೇಳಿ ಇವರು. ನಮಗೂ ಕೂಡ ಅದ್ರ ನಂತರದಲ್ಲಿ ಆ ದೊಂದಿಯೆಲ್ಲ ತಗೊಂಡು ವಿಡಿಯೋ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾವು ಮಾಡಿರೋದು ಆ್ಯಕ್ಚುಲಿ ಏನಕ್ಕೆ ಅಂದರೆ ಸರ್ವೆ ಮಾಡ್ತಾ ಇರೋದನ್ನ ನಮಗೆ ಐಡಿ ಪ್ರೂಫಿಗೋಸ್ಕರ ನಾವು ಮಾಡ್ಕೊಂಡಿರೋದು. ಅವ್ರು ಮಾಡಿರೋದು ಯಾವುದಕ್ಕೂ ನಾವು ಹೋಗಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ನಮ್ಮನ್ನ ಅಟ್ಯಾಕ್ ಮಾಡಿದ್ರು, ದೈವ ಬಂದಿದೆ ಅಂತ ಹೇಳ್ಬಿಟ್ಟು ಹೊಡೆದು ಹಲ್ಲೆ ಮಾಡಿದ್ದಾರೆ. ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಯಾವ ಟೈಮಲ್ಲಿ ಏನು ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಇವರು ಮಾನಸಿಕವಾಗಿ ಈ ರೀತಿ ಮಾಡ್ತಿದ್ದಾರೋ ಇಲ್ಲ ಬೇಕು ಅಂತ ಮಾಡ್ತಿದ್ದಾರೋ ಗೊತ್ತಿಲ್ಲ. ನಿನ್ನೆ ಕೂಡ ಬೇರೆಯವ್ರ ಹತ್ರ ಹೇಳಿದಾರಂತ ಇವರು, ನನಗೆ ಮಾನಸಿಕ ಅಲ್ಲ, ಅವರಿಗೆ ಆಸ್ತಿ ಏನು ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಜನ ಹತ್ರ ಹೇಳಿದಾರಂತೆ. ಹೀಗೆ ಅಂತ ನಾನು ಬೇಕು ಅಂತ ಮಾಡ್ತಾ ಇರೋದು, ಇದನ್ನ ಅವ್ರು ಬಿಟ್ಟು ಓಡಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಬೆದರಿಕೆ ಹಾಕ್ತಿದ್ದಾರೆ. ಈ ಮಹಿಳೆಯರ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋದು ತುಂಬಾ ಅಸಹನೀಯ ಅಂತ ಹೇಳಿ ಅನಿಸ್ತಾ ಇದೆ. ನಾವೀಗ ಒಂಟಿ ಮಹಿಳೆಯರು ಆಚೆ ಸುತ್ತ ಬರ್ಬೇಕಾಗತ್ತೆ, ಸಮಸ್ಯೆ ಆಗುತ್ತೆ. ಈ ರೀತಿ ಅವರು ಫೇಕ್ ದೈವಗಳು ಅಂತ ಹೇಳ್ಬಿಟ್ಟು ಮತ್ತೇನೋ ವಾಮಾಚಾರ ಎಲ್ಲ ಮಾಡಿ ತಂದ್ಬಿಟ್ಟು ತೋಟದಲ್ಲೆಲ್ಲ ಕಟ್ಬಿಟ್ಟಿದ್ದಾರೆ. ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಜಾಗಕ್ಕೆಲ್ಲ ಏನೋ ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಇದು ಯಾವ ಉದ್ದೇಶದಿಂದ ಮಾಡ್ತಾರೋ ಗೊತ್ತಿಲ್ಲ, ಆದ್ರೂ ಸ್ವಲ್ಪ ಜನಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡ್ರೆ ತುಂಬಾ ಒಳ್ಳೇದಿತ್ತು ಅಂತ.